ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನೋಡಿ ಎಷ್ಟು ಪರ್ಫೆಕ್ಟ್ ಆದಂತಹ ಮೋತಿ ಲಡ್ಡುನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಒಂದು ಬೌಲ್ ತಗೋಬೇಕು. ಒಂದು ಬೌಲ್ ತಗೊಂಡು ಅದಕ್ಕೆ ನಾವು 150 ಗ್ರಾಮ್ ಅಷ್ಟು ಕಡಲೆ ಹಿಟ್ಟನ್ನು ತಗೋಬೇಕು. ನಾವು ಇಲ್ಲಿ ಕಡಲೆ ಹಿಟ್ಟನ್ನು ಮೊದಲೇ ಸಣ್ಸಿಟ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ನೀಟಾಗಿ ಜರಡಿ ಮಾಡಬೇಕು. ಇದರಲ್ಲಿ ಗಂಟಿದ್ರೆ ಅದು ನೀಟಾಗಿ ಬೂಂದಿ ಬರಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ನೀಟಾಗಿ ಅದನ್ನು ಸಣ್ಸ್ಕೊಂಡ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಕಲಿಸ್ಬೇಕು. ನೀವು ಇದನ್ನು ಕೈಯಿನ ಸಹಾಯದಿಂದನಾದರೂ ಕಲಿಸ್ಬೋದು, ಈ ಥರ ಒಂದು ಸ್ಪೂನಿನೋ ಅಥವಾ ಈ ಥರ ಒಂದು ಮೋಲ್ಡರ್ ಸಹಾಯದಿಂದನಾದರೂ ನೀಟಾಗಿ ಕಲಿಸ್ಬೋದು. ನೋಡಿ, ಈ ಥರ ಒಂದು ಬೀಟರ್ ಸಹಾಯದಿಂದ ಗಂಟಿಲ್ಲದೆ ರೀತಿ ನೀಟಾಗಿ ಕಲಿಸ್ಬೇಕು. ನಾವು ಯಾವಾಗಲೂ ಯಾವುದೇ ಹಿಟ್ಟನ್ನಾಗಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಫಸ್ಟ್ ಗಟ್ಟಿಗೆ ಕಲಿಸೋದ್ರಿಂದ ಏನಾಗುತ್ತೆ, ಅದರಲ್ಲಿ ಇರ್ತಕ್ಕಂಥ ಗಂಟೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಸೊ ನೋಡಿ, ಅದಕ್ಕೆ ಈ ಥರ ಮೊದಲು ಗಟ್ಟಿಯಾಗಿ ಕಲಿಸ್ಕೋಬೇಕು. ಅದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಬೇಕು. ಇದನ್ನು ನಾವು ಜಸ್ಟ್ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ನಾವು ಈ ಲಡ್ಡುನ ಮಾಡ್ಬೋದು. ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ನಾವು ಮಾಡ್ಬೋದು ಅಂತ ನೋಡೋಣ. ನಾವು ಇದನ್ನು ಯಾವ ರೀತಿ ಬೇಕ್ರಿಲಾಗಲಿ ಅಥವಾ ಹೊರಗಡೆ ತಂದು ತಿಂತೀವೋ ಸೇಮ್ ಅದೇ ಟೇಸ್ಟು ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಅದೇ ಟೇಸ್ಟು ಕೂಡ ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಫಸ್ಟಿಗೆ ಗಟ್ಟಿಯಾಗಿ ಕಲಿಸ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಈ ಥರ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ಬೀಟ್ ಮಾಡಬೇಕು. ನಾವೆಷ್ಟು ಚೆನ್ನಾಗಿ ಇದರಲ್ಲಿ ಗಂಟಿಲ್ಲದೆ ಇರೋ ರೀತಿ ಈ ಥರ ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹಿಂಗೆ ಹಾಕಿದಾಗ ಅದು ನೀಟಾಗಿ ಈ ಥರ ಬರಬೇಕು. ಅಷ್ಟು ಕನ್ಸಿಸ್ಟೆನ್ಸಿ ಬರೋ ರೀತಿ ನಾವು ಕಲಿಸ್ಕೋಬೇಕು. ನೋಡಿ, ಅದು ಯಾವ ಥರ ನೀಟಾಗಿ ಪಾಕದ ಎಳೆ ಥರ ಬರ್ತಿದೆಯಲ್ಲ ಆ ಥರ ಕಲಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಕಲಿಸ್ಕೋಬೇಕು. ಇದೆಲ್ಲ ಕಲಿಸ್ಕೊಂಡ್ಮೇಲೆ ಅದನ್ನು ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ತೆಗ್ದಿಡಿ. ಅಷ್ಟರೊಳಗೆ ನೋಡಿ, ಈ ಥರದ ಒಂದು ಜರಡಿ ಸಹಾಯದಿಂದ ನಾವು ಇದಕ್ಕೆ ಬೂಂದಿನ ಕಾಳನ್ನು ಹಾಕೋಕ್ಕೆ ಈ ಥರದ ಒಂದು ಜರಡಿನ ತಗೋಬೇಕು. ನಿಮ್ಮ ಮನೇಲಿ ಈ ಥರ ಹಪ್ಪಳ ಕರಿಯೋ ಅಂಥದ್ದು, ಹೋಳಿಗೆ ಕರಿಯೋ ಈ ಥರ ಜಾಲರಿ ಇದ್ರೂ ನಡೆಯುತ್ತೆ. ನೆಕ್ಸ್ಟು ಅದಾದಮೇಲೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು 1/4 ಲೀಟ್ರಷ್ಟು ಎಣ್ಣೆನ ಅಥವಾ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಬೂಂದಿ ಬೇಯೋವಷ್ಟು ಅಷ್ಟು ಎಣ್ಣೆನ ಹಾಕ್ಕೋಬೇಕು. ಅದೆಲ್ಲ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಮೋಲ್ಡಿನ ಮೇಲೆ ನಾವು ಕಲಸಿರ್ತಕ್ಕಂಥ ಹಿಟ್ಟನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಫಸ್ಟ್ ಸ್ಟಾರ್ಟಿಂಗು ತೋರಿಸ್ತೀನಿ. ನೋಡಿ, ಈ ಥರ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಈ ಥರ ನಾವು ಆ ಬಾಣಲೆಗೆ ಬಡಿಬಾರ್ದು. ಆ ಬಾಣಲೆಗೆ ಬಡಿದಾಗ ಏನಾಗುತ್ತೆ, ಎಣ್ಣೆ ಎಲ್ಲ ಸಿಡಿಯುತ್ತೆ. ಸೊ ಅದಕ್ಕೆ ನಾವೇ ಮಾಡಬೇಕು, ನಮ್ಮ ಕೈಯಿಗೆ ಈ ಥರ ಬಡಿಯೋದ್ರಿಂದ ಏನು ಮಾಡುತ್ತೆ, ಆ ಬೂಂದಿ ಕಾಳು ನೀಟಾಗಿ ಬೀಳುತ್ತೆ. ನೋಡಿ, ನಾವಿಷ್ಟು ಥಿಕ್ನೆಸ್ಸಾಗಿ ಕಲಿಸ್ಕೊಂಡಿರೋದ್ರಿಂದ ನಮಗೆ ಬೂಂದಿ ನೀಟಾಗಿ ಕಾಳುಗಳ ರೀತಿ ರೌಂಡಾಗಿ ಬರುತ್ತೆ. ನಾವೆಲ್ಲರೂ ಸ್ವಲ್ಪ ತೆಳ್ಳು ಕಲಿಸ್ಕೊಂಡ್ರು ಏನಾಗುತ್ತೆ, ಅದು ಎಳೆ ಎಳೆ ರೀತಿ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಆದಷ್ಟು ಇದೇ ರೀತಿ ಕನ್ಸಿಸ್ಟೆನ್ಸಿ ಬರೋ ಥರ ಕಲಿಸ್ಕೋಬೇಕು. ನಾವು ಗಟ್ಟಿಯಾದರೂ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೋಬೋದು, ಬಟ್ ತೆಳ್ಳಗಾದ್ಮೇಲೆ ಮತ್ತೆ ನಾವು ಹಿಟ್ಟು ಹಾಕೊಂಡ್ರೆ ಏನಾಗುತ್ತೆ, ಅದು ನೀಟಾಗಿ ಮಿಕ್ಸ್ ಆಗಲ್ಲ. ಸೊ ಅದಕ್ಕೆ ಇದೇ ಹದಕ್ಕೆ ಕಲಿಸ್ಬಿಟ್ಟು ಜಸ್ಟ್ ಒಂದು 2ರಿಂದ 3 ನಿಮಿಷ ಸಾಕು ಅಷ್ಟೇ. ಇದನ್ನು ಜಾಸ್ತಿ ಹೊತ್ತು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು. ಇದನ್ನು ನಾವು ಖಾರ ಮಾಡ್ಬೇಕಾದ್ರೆ ಮಾತ್ರ ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಬರೋವರೆಗೂ ಫ್ರೈ ಮಾಡಬೇಕು. ನಾವು ಲಾಡುಗೆ ಇಷ್ಟೇ ಸಾಕು ಕನ್ಸಿಸ್ಟೆನ್ಸಿ. ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬೆಂದಿರಬೇಕು. ಆ ಥರ ನಾವು ಒಂದು 2 ನಿಮಿಷಗಳ ಕಾಲ ಅದನ್ನು ಈ ಥರ ಫ್ರೈ ಮಾಡ್ಕೊಂಡು ತಕ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಅದೇ ಥರ ನಾವು ಎಷ್ಟು ಹಿಟ್ಟನ್ನು ಕಲಿಸ್ಕೊಂಡಿದ್ದೀವೋ ಅಷ್ಟು ಹಿಟ್ಟನ್ನು ಈ ಥರ ಮೋಲ್ಡಿನ ಸಹಾಯಕ್ಕೆ ಹಾಕ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಬೂಂದಿಗಳನ್ನು ಹಾಕಬೇಕು. ನೋಡಿ, ಎಷ್ಟು ನೀಟಾಗಿ ಕಾಳುಗಳು ಬರ್ತಾ ಇದೆ ಅಂತ. ನಾವು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಕಲಿಸ್ಕೊಳೋದ್ರಿಂದ ಈ ಥರ ನೀಟಾಗಿ ಕಾಳುಗಳು ಬರುತ್ತೆ. ನೆಕ್ಸ್ಟು ಈ ಥರ ಎಲ್ಲ ಕಾಳನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಅದನ್ನು ನೀಟಾಗಿ ನಾವು ಫ್ರೈ ಮಾಡಬೇಕು. ನಮಗೆ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೋಡಿ, ಆ ಎಣ್ಣೆಯಲ್ಲಿ ಮೇಲೆ ನೊರೆ ನೊರೆ ಥರದ ಅಂಶ ಬರ್ತಾ ಇತ್ತಲ್ಲ, ಅದು ಹೆಂಗೆ ಕಮ್ಮಿ ಆಗುತ್ತೆ ಬೆಂದ ತಕ್ಷಣವೇ. ಅದೆಲ್ಲ ಫ್ರೈ ಆದಮೇಲೆ ಈ ಥರ ಅದು ಆ ಬಬಲ್ಸ್ ಎಲ್ಲ ಹೋಗುತ್ತೆ. ಸೊ ಅಲ್ಲೇವರೆಗೂ ಈ ಥರ ನೀಟಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ನಾವು ಒಂದು ಬೌಲ್ಗೆ ತೆಗಿಬೇಕು.
ನೋಡಿ ಈ ತರ ನಾವೇನು ಹಿಟ್ಟು ಕಲಿಸ್ಕೊಂಡಿದೀವೋ ಅಷ್ಟು ಹಿಟ್ಟಿಂದ ಈ ತರ ಬೂಂದಿಗಳನ್ನಾಗಿ ಮಾಡ್ಕೋಬೇಕು. ನೋಡಿ ಈ ತರ ನೀಟಾಗಿ ಅದು ಆಯಿಲು ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಈ ತರ ಎಲ್ಲ ಕರ್ಸ್ಕೊಂಡ್ಮೇಲೆ ನೆಕ್ಸ್ಟ್ ಈ ಕಡೆ ಇನ್ನೊಂದು ಬಾಣಲೆ ಇಟ್ಟು ಅದಕ್ಕೆ ನಾವು 200 ಗ್ರಾಮ್ ಅಷ್ಟು ಸಕ್ಕರೆನ ಹಾಕ್ಕೋಬೇಕು. ಅಂದ್ರೆ ನಾವು 1 ಕಪ್ ಅಷ್ಟು ಸಕ್ಕರೆ ತಕೊಂಡಿದ್ದಾಗ 3/4 ಕಪ್ ಅಷ್ಟು ಕಡಲೆ ಹಿಟ್ಟು ಬಂದಿರಬೇಕು. ಅಂದ್ರೆ ಈಗ ನಾವು 3/4 ಕಪ್ ಅಷ್ಟು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತಗೊಂಡಿರ್ತೀವೋ ಅದ್ರ 1 ಪೂರ್ತಿ ಭಾಗದಷ್ಟು ನಾವು ಸಕ್ಕರೆನ ಯೂಸ್ ಮಾಡ್ಕೋಬೇಕು. ನೋಡಿ ಈ ತರ ಸಕ್ಕರೆ ಹಾಕಿ ಅವು ಮುಳುಗುವಷ್ಟಷ್ಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಕುದೀತಾ ಇದ್ದ ಟೈಮಲ್ಲೇ ನಾವು ಫುಡ್ ಕಲರ್ ಕೇಸರಿ ಬಣ್ಣದ ಕಲರನ್ನ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ನಾವು ಕುದಿಸ್ಬೇಕು. ನೋಡಿ ಈ ತರ ಕುದಿಸ್ಬೇಕು. ಅದು ನಮಗೆ ಜಸ್ಟ್ ಒಂದೆಳೆ ಪಾಕದ ಅದಕ್ಕೆ ಬರಬೇಕು. ಆ ತರ ನಾವು ಅದನ್ನ ನೀಟಾಗಿ ಪಾಕನ ತೆಗಿಬೇಕು. ನಾವು ಇದನ್ನ ಫುಲ್ ಪಾಕ ತೆಗ್ದಾಗ ಏನಾಗುತ್ತೆ, ನಾರಿನ ರೀತಿ ಪಾಕ ತೆಗ್ದಾಗ ಏನಾಗುತ್ತೆ, ಅದು ಲಾಡಿನ ಬೂಂದಿ ಕಾಳಿದಾವಲ್ಲ ಅವು ಸಕ್ಕರೆನ ಹೀರ್ಕಣಲ್ಲ. ನೋಡಿ ಇಷ್ಟೇ ಇರಬೇಕು ಕನ್ಸಿಸ್ಟೆನ್ಸಿ. ಈ ತರ ನಮ್ಮ ಕೈಗೆ ಅದು ಅಂಟಬೇಕು, ಪಾಕದ ರೀತಿ ಅಂಟಬೇಕು, ಪಾಕ ಆಗಬಾರ್ದು. ಜಸ್ಟ್ ಈ ತರ ಅಂಟಬೇಕು. ಆ ಕನ್ಸಿಸ್ಟೆನ್ಸಿ ಬಂದಾಗ ನಾವು ಮಾಡಿರ್ತಕ್ಕಂಥ ಬೂಂದಿ ಕಾಳಿದೆಯಲ್ಲ ಅದನ್ನ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಸ್ವಲ್ಪ ಸ್ವಲ್ಪ ನಾವೆಷ್ಟು ಬೂಂದಿ ಕಾಳನ್ನ ಮಾಡಿಟ್ಕೊಂಡಿದ್ದೀವೋ ಅಷ್ಟನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ನಾವು ಇದನ್ನ 1-2 ನಿಮಿಷಗಳ ಕಾಲ ಇದನ್ನ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅದನ್ನು ಎಲ್ಲ ಸಕ್ಕರೆ ಅಂಶನ ಆ ಬೂಂದಿ ಕಾಳು ಹೀರ್ಕೋಬೇಕು. ಆ ಥರ ಇದನ್ನ ನಾವು ಬಿಸಿ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು. ನಿಮ್ಗೆ ಅನಿಸ್ತಾ ಇರಬೇಕು ಇದೇನಿದು ಒಳ್ಳೆ ಪಾಯಸದ ರೀತಿ ಆಗಿದೆಯಲ್ಲ ಅಂತ. ಇದು ಎಷ್ಟು ಬೇಗ ಕಡಲೆ ಹಿಟ್ಟು ಆ ಸಕ್ಕರೆನ ಹೀರ್ಕೊಳ್ಳುತ್ತೆ ಅಂದರೆ ನೀವು ಒಂದು 5-10 ನಿಮಿಷಗಳ ಕಾಲ ಬಿಟ್ಟರೆ ಸಾಕು, ಅದೆಲ್ಲ ಫುಲ್ಲು ಡ್ರೈ ಆಗಿ ಸೇಮ್ ಲಾಡು ರೀತಿ ಕಾಳು ಬರುತ್ತೆ, ಬೂಂದಿ ಕಾಳು. ಸೊ ಅದಕ್ಕೆ ನಾವು ಈ ಥರ ಒಂದು 2 ನಿಮಿಷಗಳ ಕಾಲ ಕುದಿಸ್ಬಿಟ್ಟು ಅದೆಲ್ಲ ಸಕ್ಕರೆ ಪಾಕನ ಹೀರ್ಕೊಳೋ ಥರ ಈ ಥರ ಕುದಿಸ್ಬಿಟ್ಟು ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು. ನೋಡಿ ಈ ಥರ ಎಲ್ಲ ಕುದ್ಮೇಲೆ ಅದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಬಿಡಬೇಕು. ನೋಡಿ ಅದು ಬಿಟ್ಟು ಒಂದು 2 ನಿಮಿಷಗಳ ಕಾಲ ಆದಮೇಲೆ ನೋಡಿ ಅದು ಯಾವ ರೀತಿ ಅಬ್ಸರ್ವ್ ಮಾಡ್ಕೊಂಡಿದೆ ಅದರಲ್ಲಿರ್ತಕ್ಕಂಥ ಸಕ್ಕರೆ ಪಾಕನೆಲ್ಲ ಅಂತ. ನಾವು ಫಸ್ಟಿಗೆ ಅನಿಸ್ತಾ ಇತ್ತು ನಿಮಗೆ ಇದೇನಿದು ಇಷ್ಟು ತೆಳ್ಳಗಾಗಿದೆ ಅಂತ. ಇಲ್ಲ ಅದಷ್ಟು ಕರೆಕ್ಟಾಗಿ ಬೇಗ ಅದು ಕಡಲೆ ಹಿಟ್ಟು ಸಕ್ಕರೆ ಪಾಕನ ಹೀರ್ಕೊಳ್ಳೋದ್ರಿಂದ ಅದಷ್ಟು ಕರೆಕ್ಟಾಗಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಡ್ರೈ ಫ್ರೂಟ್ಸು ಬಾದಾಮಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ, ನಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅಷ್ಟನ್ನು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಫಸ್ಟಿಗೆ ಗೋಡಂಬಿ ಹಾಕ್ಕೊಂಡು ಆ ಗೋಡಂಬಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ದ್ರಾಕ್ಷಿ, ಪಿಸ್ತಾ, ಬಾದಾಮಿನ ಒಂದೇ ಸಲ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹಾಕಬೇಕು. ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅವೆಲ್ಲ ಸೀದೋಗುತ್ತೆ. ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಜಸ್ಟ್ ಹಾಕಿ ಈ ಥರ ಮಿಕ್ಸ್ ಮಾಡಬೇಕಷ್ಟೆ. ಅದಾದಮೇಲೆ ನಾವಿಲ್ಲಿ ಮಾಡಿರ್ತಕ್ಕಂಥ ಬೂಂದಿ ಕಾಳಿಗೆ ಇದನ್ನು ಹಾಕಬೇಕು. ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ತುಪ್ಪನೂ ಸಹಿತ ಹಾಕಬೇಕು ನಾವು ಇದಕ್ಕೇನೆ. ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ಎಷ್ಟು ಈಸಿ ಆಗಿ ನಾವು ಮನೇಲಿ ಈ ರೆಸಿಪಿ ಮಾಡ್ಬೋದು ಅಂದರೆ ನೀವು ಒಂದೇ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟು ಈಸಿನಾ ಅಂತ ನಿಮಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಟೇಸ್ಟು ಕೂಡ ಇರುತ್ತೆ ಮತ್ತು ಅಷ್ಟು ಚೆನ್ನಾಗಿ ಈಸಿಯಾಗಿ ಕೂಡ ನಾವು ಇದನ್ನು ಮಾಡ್ಬೋದು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಫುಲ್ಲು ಡ್ರೈ ಆದಮೇಲೆ ಉಂಡೆ ಕಟ್ಟಬಾರ್ದು. ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ನಮ್ಮ ಕೈಗೆ ಗೊತ್ತಾಗಬೇಕು ಆ ಫೀಲು. ಅದು ಇನ್ನೂ ಸ್ವಲ್ಪ ಸುಡ್ತಾ ಇದೆ ಅನ್ನಬೇಕು. ನೋಡಿ ನನಗಿಲ್ಲಿ ಸ್ವಲ್ಪ ಕೈ ಇನ್ನೂ ಸುಡ್ತಾ ಇದೆ. ಆದ್ರೂ ಈ ಥರನೇ ಉಂಡೆಗಳಾಗಿ ಕಟ್ಟಬೇಕು. ಫುಲ್ ಡ್ರೈ ಆದಾಗ ಏನಾಗುತ್ತೆ ಅಂದರೆ ಅದು ಸಕ್ಕರೆ ಪಾಕನೆಲ್ಲ ಲಾಡಿನ ಕಾಳು ಹೀರ್ಕೊಂಡಾಗ ಏನಾಗುತ್ತೆ ಈ ಥರ ಉಂಡೆ ಬರಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಸ್ವಲ್ಪ ಬೆಚ್ಚಗಿದ್ದಾಗಲೇ ಇದನ್ನು ನಾವು ಈ ಥರ ಉಂಡೆಗಳನ್ನಾಗಿ ಕಟ್ಟಬೇಕು. ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಉಂಡೆ ಬರ್ತಾ ಇದೆ ಅಂತ. ನೋಡಿ ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ನಾವು ಬೂಂದಿನ ತಗೊಂಡ್ಬಿಟ್ಟು ನೀಟಾಗಿ ಈ ಥರ ಲಡ್ಡು ರೀತಿ ಕಟ್ಕೋಬೇಕು. ನೋಡಿ ಇದು ನೋಡೋಕ್ಕೆ ಡ್ರೈ ಅನ್ನಿಸ್ತಾ ಇದೆ, ಬಟ್ ನಾವು ಉಂಡೆ ಕಟ್ಟಬೇಕಾದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಪಾಕದ ಅಂಶ ಬಿಟ್ಕೊಂಡಾಗ ನಮಗೆ ಪರ್ಫೆಕ್ಟಾಗಿ ಉಂಡೆ ಶೇಪು ಬರುತ್ತೆ. ನೋಡಿ ಈ ಥರ ಹಿಂಡಿದ್ರೆ ಸಾಕು, ಅದು ಉಂಡೆ ರೀತಿ ಎಷ್ಟು ನೀಟಾಗಿ ಆಗುತ್ತೆ ಅಂತ.
ನೋಡಿ ಅದರಲ್ಲಿನೂ ನಾವು ಅದು ಫುಲ್ಲು ಸಕ್ಕರೆ ಪಾಕ ಹೀರ್ಕೊಳ್ಳೋವರೆಗೂ ನಾವು ಬಿಡಬಾರ್ದು. ಇನ್ನೂ ಸ್ವಲ್ಪ ಬೆಚ್ಚಗಿದ್ದಂಕಲ್ಲೇ ಕಟ್ಟಿದಾಗ ಏನಾಗುತ್ತೆ, ಈ ಥರ ನೀಟಾಗಿ ಉಂಡೆಗಳಾಗಿ ಎಲ್ಲ ಉಂಡೆಗಳನ್ನು ಕಟ್ಟಬೇಕು. ನೋಡಿ ಈ ಥರ ಅಷ್ಟು ಉಂಡೆಗಳನ್ನು ನೀಟಾಗಿ ಕಟ್ಟಿ ಸರ್ವ್ ಮಾಡಿದರೆ ಲಡ್ಡು ರೆಡಿ ಆಯಿತು. ಸೊ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಯಾರಿಗೆಲ್ಲ ಏನು ಸ್ವೀಟ್ ರೆಸಿಪಿ ಮಾಡಬೇಕು ಅಂತಿದ್ರೆ ಈ ಥರದ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ. ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ನೋಡಿ ಎಷ್ಟು ಅದರೊಳಗೆ ಎಷ್ಟು ಜ್ಯೂಸಿಯಾಗಿ ಅದು ಸಕ್ಕರೆ ಪಾಕ ನಮಗೆ ಕಾಣಿಸುತ್ತೆ, ಅಥವಾ ಅದೆಷ್ಟು ಸಾಫ್ಟಾಗಿ ಆಗಿದೆ ಅಂತ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗೆ ಟೇಸ್ಟು ಇರುತ್ತೆ. ಈ ಥರ ನಾವು ಲಡ್ಡುನ ಮಾಡಿ ಇಟ್ಕೊಂಡ್ರೆ ನಾವು ಎಷ್ಟು ದಿವಸನಾದರೂ ಒಂದು 15 ಒಂದು ತಿಂಗಳುಗಳ ಕಾಲ ಈ ಥರ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಟರೆ ನಾವು ಎಷ್ಟು ದಿವಸ ಇಟ್ಟರೂ ಕೂಡ ಇದು ಹಾಳಾಗಲ್ಲ. ನಾವು ಕಮ್ಮಿ ಅಂದರೆ ಒಂದು 15ರಿಂದ ಒಂದು ತಿಂಗಳುಗಳ ಕಾಲ ಇದನ್ನು ನಾವು ಸ್ಟೋರ್ ಮಾಡಿ ಇಡ್ಬೋದು. ಸೊ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.